ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಹಾಗೂ ಬೆನಕನಹಳ್ಳಿಯಲ್ಲಿ ಇರುವ ಶ್ರೀ ಸಿಮೆಂಟ್ ಕಾರ್ಖಾನೆಯವರು ರೈತರಿಗೆ ತಾರತಮ್ಯ ಮಾಡುತ್ತಿದ್ದಾರೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಕೊಡಬೇಕಾದ ಪರಿಹಾರ ಕೊಡುತ್ತಿಲ್ಲ. ಈ ಬಗ್ಗೆ ಗಮನ ಹರಿಸಬೇಕಾದ ಸಚಿವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ರೈತರ ಪರ ನಿಲ್ಲುವುದನ್ನು ಬಿಟ್ಟು ಕಾರ್ಖಾನೆ ಪರ ನಿಂತಿದ್ದಾರೆ ಎಂದು ಆರೋಪಿಸಿದರು. ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು. ಹಾರಿಕೆ ಉತ್ತರ ನೀಡದೆ ಮುಖ್ಯಮಂತ್ರಿಗಳೊಂದಿಗೆ ಸಚಿವರು ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಹಲವು ಲೋಪಗಳು ಕಂಡರೂ ಕೂಡ ಅದರ ಬಗ್ಗೆ ನಾವು ಮಾತನಾಡಲಿಲ್ಲ. ಜಮೀನು ಕಳೆದುಕೊಂಡ ರೈತರು ಹಲವು ಬಾರಿ ಹೋರಾಟ ಮಾಡಿದ್ದಾರೆ. ಹಲವು ಜಿಲ್ಲಾಧಿಕಾರಿಗಳು ಜಿಲ್ಲೆಗಳಿಗೆ ಬಂದು ಹೋದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸೇಡಂನ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ 20 ಇಲಾಖೆಗಳ ಮುಖ್ಯಸ್ಥರು ಸೇರಿ ಸಭೆ ನಡೆಸಿ ನಡುವಳಿ ಪಾಸ್ ಮಾಡಿದ್ರು. ಅದರಲ್ಲಿ ರೈತರಿಗೆ ಕೊಟ್ಟಿರುವ 11,68,000 ಹಣ ನೀಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ 3,67,000 ರೂಪಾಯಿ ಕಡಿಮೆ ಹಣ ನೀಡಿದ್ದಾರೆ. ಕಡಿಮೆ ಹಣ ನೀಡಿದ್ದಕ್ಕಾಗಿ ಎಲ್ಲಾ ರೀತಿಯ ದಾಖಲೆ ಪರಿಶೀಲನೆ ಮಾಡಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇನ್ನು ಬೆನಕನಹಳ್ಳಿ ಕೋಡ್ಲಾ ಗ್ರಾಮದ ರೈತರ ಬಾಕಿ ಇರುವ ಹಣ ನೀಡಬೇಕು ಎಂದು ತೀರ್ಮಾನ ಆಗಿದ್ದು, ಇಲ್ಲಿ ಅವರಿಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಎಂದು ಆರೋಪಿಸಿದರು. ಇನ್ನು ಜಮೀನು ಕಳೆದುಕೊಂಡ ರೈತರೊಂದಿಗೆ ತಾರತಮ್ಯವನ್ನ ಸರಿಪಡಿಸಿ ತಕ್ಷಣವೇ ರೈತರಿಗೆ ಕೊಡಬೇಕಾದ ಹಣ ಕೊಡಬೇಕು. ಇಲ್ಲದೆ ಹೋದರೆ ಫೆಬ್ರವರಿ 15ರಿಂದ ನಿರಂತರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಷ್ಟೇ ಅಲ್ಲ, ಕುಡಿಯೋ ನೀರಿರಬಹುದು, ಶೌಚಾಲಯಗಳ ವ್ಯವಸ್ಥೆ ಇರಬಹುದು, ಶಾಲಾ ಕಾಲೇಜುಗಳಿಗೆ ಒಂದು ಸುಂದರೀಕರಣ ಇರಬಹುದು, ಇದ್ಯಾವುದು ಕೂಡ ಕಂಪನಿಯ CSR ಫಂಡ್ ನಲ್ಲಿ ಮಾಡಬೇಕಾಗಿ ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಈ ಕಂಪನಿಯವರಿಗೆ ಯಾವ ಕಾಣದ ಶಕ್ತಿ ಬೆಂಬಲ ಕೊಡ್ತಾ ಇದೆ? ನಾನು ಕೇಳ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ರೀ, ಬೆಂಬಲ ಇಲ್ಲದೆ ಇದ್ರೆ ಕಂಪನಿಯವರು ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಹೇಗೆ ಕಂಪನಿಯನ್ನ ರನ್ ಮಾಡ್ತಾ ಇದ್ದಾರೆ? ವಾಯು ಮಾಲಿನ್ಯ ಅಂತ ಕೇಳಿದ್ರೆ ಅದು ಹೇಳಲಿಕ್ಕೆ ತೀರದು. ಅದಕ್ಕೆ ಪೊಲ್ಯೂಷನ್ ಎಲ್ಲ ನಾರ್ಮ್ಸ್ ಗಳನ್ನ ಗಾಳಿಗೆ ತೂರಿದ್ದಾರೆ. ಇವತ್ತು ಚಿಂಚೋಳಿನಲ್ಲಿರುವಂತ ಇಥೆನಾಲ್ ಕಾರ್ಖಾನೆ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಎಲ್ಲವೂ ಮಾಡಿದ್ದಾರೆ. ಯಾವುದೇ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ 8 ದಿನದ ಒಳಗಾಗಿ ಕಬ್ಬು ನಿಲ್ಲಿಸಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ವಾಯು ಮಾಲಿನ್ಯದ ಅಧಿಕಾರಿಗಳು ಹೋಗ್ತಾರೆ, ರಸ್ತೆ 20 ಫೀಟ್ ಅಗಲಿರ್ಬೇಕಿತ್ತು, ನೀವು 40 ಫೀಟ್ ಯಾಕೆ ಮಾಡಿದ್ದೀರಿ? ಇದು ಕ್ವಶನ್ ನಾವು ಹಾಕ್ಬೋದು. ಕೇಳಿ, ನೀವು 20 HP ಮಷೀನ್ ಹಾಕ್ಬೇಕಿತ್ತು, ನೀವು 30 HP ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ. ಅಂದ್ರೆ ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ. ಯಾವ ಕಾನೂನು ನಡೀತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ? ಲಕ್ಷಾಂತರ ಜನರ ಜೀವನಾಡಿ ಅದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಆ ರೀತಿ, ಇಲ್ಲಿ ಲಕ್ಷಾಂತರ ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ವಾಯು ಮಾಲಿನ್ಯದಿಂದ. ಇಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ ಅಂತೇಳಿ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ, ಜಿಲ್ಲಾಡಳಿತಕ್ಕೂ ಕೇಳ್ತೇನೆ. ಜಿಲ್ಲಾಧಿಕಾರಿಗಳೇ, ನೀವು ವಿಸಿಟ್ ಮಾಡಿ ಅಲ್ಲಿ ಕಚೇರಿನಲ್ಲಿ ಕೊಡೋದು ಬಿಡಿ. ನಿಮ್ ಸಚಿವರಂತೂ ಗುಲ್ಬರ್ಗ ಭೇಟಿ ಕೊಡೋದೇ ಇಲ್ಲ. ಮೀಡಿಯಾಕ್ಕೆ ಮಾತಾಡಕ್ ಮಾತ್ರ ಬರೋದು ಉಸ್ತುವಾರಿ ಸಚಿವರು. ಅವ್ರಿಗೆ ಯಾವ ಸಂಬಂಧ ಇಲ್ಲ. ಕೇವಲ ರಾಷ್ಟ್ರದ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್,
ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.